ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಮಂಗಳವಾರ ಬೆಳಿಗ್ಗೆ ಮಾಡಿದಂತಹ ಲಾಗ್. ಅಮ್ಮನ ಮನೆಯಿಂದ ಬಂದ ನೆಕ್ಸ್ಟ್ ಡೇಯಿಂದ ವಾಪಸ್ ನಾನು ಲಾಗ್ನ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಬೆಳಿಗ್ಗೆ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಅಲ್ಲ, ಒಂದು 11 ಗಂಟೆ ಆಗಿದೆ. ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಆಗಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆದ ನಂತರ ಇಲ್ಲಿ ನಾನು ಇವತ್ತು ತಲೆ ಸ್ನಾನ ಮಾಡ್ಕೊಂಡಿದ್ದೆ. ತಲೆಗೆ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಎಣ್ಣೆ ಹಚ್ಕೊಂಡಿದ್ದೆ. ಯಾಕೋ ತಲೆ ಸ್ವಲ್ಪ ಭಾರ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೆ ತಲೆಗೆ ಇವತ್ತು. ನಂತರ ಸ್ನಾನ ಮಾಡಿಕೊಂಡೆ. ಇನ್ನೂ ಅಡುಗೆ ಕೆಲಸ ಇದೆ. ಅಡುಗೆ ಕೆಲಸ ಒಂದು ಉಳಿದಿದೆ. ಬೆಳಿಗ್ಗೆ ತಿಂಡಿ ಲಂಚ್ ಬಾಕ್ಸ್ಗೆಲ್ಲ ಬೇಕಾಗಿರುವಂಥದ್ದನ್ನೆಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟು ನಂತರ ಇವಾಗ ವಾಪಸ್ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂತ ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆಯಿಂದ ಬರಬೇಕಿದ್ರೆ ಕೆಸುವಿನ ದಂಟು ತಂದಿದ್ದೆ, ಹಾಗೆ ಸುವರ್ಣಗೆಡ್ಡೆ ದಂಟು ತಂದಿದ್ದೆ. ಇದನ್ನೆಲ್ಲ ಹಾಕಿಬಿಟ್ಟು ಇವತ್ತು ಸಾಂಬಾರು ಪಲ್ಯ ಈ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೆಗೆ ಹೋದರೆ ಏನಾದರೂ ಅಲ್ಲಿಂದ ತರ್ತೀನಿ ಸ್ನೇಹಿತರೆ. ಈ ವರ್ಷ ಕೂಡ ಅಷ್ಟೇ ತೆಂಗಿನಕಾಯಿ ಕೊಟ್ಟರು, ಹಾಗೆ ಹೂವಿನ ಗಿಡ ಕೊಟ್ಟಿದ್ದರು. ಹೂವಿನ ಗಿಡ ತೋರಿಸಿಲ್ಲ ಅಲ್ವಾ ನಾನು ನಿಮಗೆ. ಹೂವಿನ ಗಿಡ ಕೂಡ ಕೊಟ್ಟಿದ್ದರು ಅಮ್ಮ. ಹಾಗೆ ಈ ಕೆಸುವಿನ ದಂಟು, ಸುವರ್ಣಗೆಡ್ಡೆ ದಂಟು ಈ ಥರ ಏನಿದೆಯೋ ಅಮ್ಮನ ಮನೆಯಲ್ಲಿ ಎಲ್ಲವನ್ನು ಕೂಡ ನಾವು ಮಕ್ಕಳು ಹೋದರೆ ನಮಗೆ ಕೊಡ್ತಾರೆ ಅವರು. ಸೊ ಹಾಗಾಗಿ ಈ ಸಲ ಕೂಡ ಅಷ್ಟೇ ಹೋದವಳು ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನೇನು ಸಾಂಬಾರೆಲ್ಲ ಮಾಡಬೇಕಿದ್ರೆ ಅದು ಎಲ್ಲ ರೆಸಿಪಿನ ಶೇರ್ ಮಾಡ್ತೀನಿ ನಾನು, ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಇದನ್ನು ಯಾರು ತಿಂತಾರಲ್ವ. ನನಗೆ ಯಾಕೋ ತುಂಬ ಇಷ್ಟ ಇದು, ಈ ಕೆಸುವಿನ ದಂಟು ತುಂಬ ಇಷ್ಟ. ಸೊ ಹಾಗಾಗಿ ಇವಾಗ ಮಾಡಬೇಕು. ಹಾಗೆ ನಿನ್ನೆ ಅಮ್ಮನ ಮನೆಯಿಂದ ಬರಬೇಕಿದ್ರೆ ಕೆಸುವಿನ ದಂಟು ತಂದಿದ್ದೆ. ಇದು ಅಮ್ಮನ ಮನೆಯಿಂದ ತಂದಿರೋದಲ್ಲ, ನನ್ನ ನೇಬರ್ ಮನೆ ಅಂತ ಹೇಳಿದೆ ಅಲ್ವಾ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ. ನಾವು ಎಳ್ನೀರೆಲ್ಲ ಕುಡಿದು ಬಂದ್ವಿ ನೋಡಿ ಅಲ್ಲಿಗೆ ಹೋಗಿಬಿಟ್ಟು. ಸೊ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಅವ್ರ ಮನೆಯಲ್ಲಿತ್ತು, ಅಲ್ಲಿಂದ ಅಮ್ಮ ತೆಗೆದುಕೊಟ್ಟಿದ್ದು ಮಾತ್ರ ಅಮ್ಮನೇ. ಅಮ್ಮನ ಮನೆಯಿಂದ ಅಲ್ಲ, ಅಲ್ಲೇ ನೇಬರ್ ಮನೆಯಿಂದ ತಂದಿರುವಂಥದ್ದು. ಇದು ಕೆಸು ಇದೆ, ಕೆಸುವಿನ ದಂಟಿದೆ, ಹಾಗೆ ಇದು ಕೂಡ ಇದೆ, ಏನೋ ಸುವರ್ಣಗೆಡ್ಡೆಯ ದಂಟು ಕೂಡ ಇದೆ. ಇದನ್ನು ಇವತ್ತು ಮಾಡಬೇಕು. ಇನ್ನು ನಾಳೆಗಿಟ್ಟರೆ ಬಾಡಿ ಹೋಗ್ತದಲ್ವ. ಹಾಗಾಗಿ ಇವತ್ತು ಅನ್ನ ಆಲ್ರೆಡಿ ಆಯಿತು, ಅನ್ನ ಸ್ವಲ್ಪ ಬೇಗ ಇಟ್ಟಿದ್ದೆ, ಇವಾಗ ವಿಷಲ್ ಆಗಿದೆ. ಇನ್ನು ಸಾಂಬಾರು ಮಾಡಬೇಕು. ಸುವರ್ಣಗೆಡ್ಡೆ ದಂಟಿದ್ದು ಸಾಂಬಾರು ಮಾಡ್ತೀನಿ, ಹಾಗೆ ಕೆಸುವಿನ ದಂಟಿದೆಯಲ್ವ ಅದರದ್ದು ಪಲ್ಯ ಮಾಡ್ತೀನಿ. ಈ ಪಲ್ಯ ಈ ಬಾಣಂತಿಗೆಲ್ಲ ಕೊಡ್ತೀವಿ. ನಮ್ಮದ್ರಲ್ಲಿ ಡೆಲಿವರಿ ಆಗಿ ಒಂದು 2-3 ಡೇಸಲ್ಲಿ ಹಾಸ್ಪಿಟಲ್ಗೆ ತೊಗೊಂಡೋಗಿ ಕೊಡುವಂಥದ್ದು. ಅದು ಕೊಟ್ಟ ನಂತರನೇ ನಮಗೆ ಬೇರೆ ಯಾವುದೇ ರೀತಿಯಾದಂತಹ ಸಾಂಬಾರು ಪಲ್ಯ ಈ ಥರ ಕೊಡೋದು. ಅದಕ್ಕಿಂತ ಮೊದಲು ಯಾವುದೇ ರೀತಿಯಾದಂತಹ ಸಾಂಬಾರು ಪಲ್ಯ ಈ ಥರ ಏನು ಕೊಡೋದಕ್ಕಿಲ್ಲ. ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಏನು ಕೊಡೋದಕ್ಕಿಲ್ಲ. ಒಂದು 2 ಡೇಸ್ ಉಪ್ಪಿನಕಾಯಲ್ಲೇ ಊಟ ಮಾಡೋದು ಹಾಸ್ಪಿಟಲಲ್ಲಿ. ನಂತರ 3 ಡೇಸ್ಗೆ ನಾವು ಈ ಕೆಸುವಿನ ದಂಟಿನ ಪಲ್ಯ ಕೊಡ್ತೀವಿ. ಇದನ್ನು ಪಲ್ಯ ಮಾಡಿ ಕೊಡೋದು. ಇವತ್ತು ನಾನು ಇದರ ರೆಸಿಪಿನ ಸಪ್ರೇಟಾಗಿ ಹಾಕ್ತೀನಿ, ಅಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಇದು ಬಾಣಂತಿಯರಿಗೆಲ್ಲ ತುಂಬ ಯೂಸ್ ಆಗುತ್ತಲ್ವ. ಸೊ ಹಾಗಾಗಿ ಇದರ ಪಲ್ಯ ಮಾಡೋದನ್ನ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ಇದರ ರೆಸಿಪಿನ. ಹಾಗೆ ಇದರದ್ದು ಇನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ರೆಸಿಪಿ ಮಾಡೋದಂತೇಳಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಇದನ್ನೇ ತಿಂದು ಬದುಕ್ತಾ ಇದ್ರು. ನಮ್ಮ ಚಿಕ್ಕಮ್ಮ ಕೂಡ ಅದೇ ಹೇಳಿದರು, ನಾನು ತೊಗೊಂಡು ಬರಬೇಕಿದ್ರೆ. ಅದು ಯಾಕೆ ತೊಗೊಂಡು ಹೋಗ್ತೀಯಾ ಅಂತ ಕೇಳಿದರು. ನಾನು ಹೇಳಿದೆ ನನಗೆ ತುಂಬ ಇಷ್ಟ ಚಿಕ್ಕಮ್ಮ ಇದು ಈ ಥರ ದಂಟು ಪಲ್ಯ ಮಾಡೋದು, ದಂಟಿನ ಸಾರು ಮಾಡೋದು ಅಂತ ಹೇಳಿದರೆ ಸಖತ್ ಇಷ್ಟ ನನಗೆ ಅಂತ ಹೇಳಿದ್ದಕ್ಕೆ ಅವರು ಹೇಳಿದರು. ನಮಗಂತೂ ಅದು ನನಗೆ ಕೂಡ ಅಷ್ಟೇ ನೋಡಿದ್ರೇ ಇಷ್ಟ ಆಗಲ್ಲ. ಯಾಕೆಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿರಬೇಕಿದ್ರೆ ಅದನ್ನೇ ತಿಂದು ಬದುಕ್ತಾ ಇದ್ದಿದ್ದು ನಾವು. ಮತ್ತು ಬೇರೆ ಪೇಟೆಯಿಂದ ತರಕಾರಿ ಎಲ್ಲ ಯಾರು ತಂದು ಕೊಡ್ತಾ ಇದ್ರಲ್ವ. ಸೊ ಹಾಗಾಗಿ ಪರಿಸರದಲ್ಲಿ ಇರುವಂತಹ ಸುತ್ತಮುತ್ತಲೆಲ್ಲ ಸಿಗುವಂತಹ ಇಂತಹ ಒಂದು ತರಕಾರಿಗಳನ್ನೇ ತಿಂದು ಬದುಕಿದವರು ನಾವು. ಹಾಗಾಗಿ ನನಗೆ ಈಗ ಕೂಡ ಅಷ್ಟೇ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಚಿಕ್ಕಮ್ಮ ಹೇಳ್ತಾ ಇದ್ರು. ಅಮ್ಮ ಸ್ವಲ್ಪ ಆದರೂ ಇಷ್ಟಪಡ್ತಾರೆ, ಬಟ್ ಚಿಕ್ಕಮ್ಮನಿಗೆ ಅಂತೂ ಇಷ್ಟನೇ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ತೊಗೊಂಡ್ಬರ್ಬೇಕಿದ್ರೆ ನಕ್ಕರು ಅವ್ರದ್ದು, ಯಾಕೆ ತೊಗೊಂಡೋಗ್ತೀಯ ಅಂತ ಅಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಸ್ನೇಹಿತರೆ. ಈ ಕೆಸುವಿನ ದಂಟಿನ ಪಲ್ಯ ಅಂದರೆ ತುಂಬ ಇಷ್ಟ. ಇದು ಮಾತ್ರ ತಿಂದಿಲ್ಲ ನಾನು, ಫಸ್ಟ್ ಟೈಮ್ ಇವಾಗ ಮಾಡ್ತಾ ಇರೋದು. ಅಮ್ಮ ಹೇಳಿಕೊಟ್ರು ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನ. ಸೊ ಹಾಗಾಗಿ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಇವಾಗ ಬಂದಿದ್ದೀನಿ ಮಾಡಬೇಕು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಾಗತ್ತೆ ಅಂತ ಇದ್ರದ್ದು ಸಾರು. ಹೆಸರು ಬೇಳೆ ಅಲ್ಲ, ಹೆಸರು ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಅದೇ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅದನ್ನು ಹಾಕಿಬಿಟ್ಟು ಇವತ್ತು ಸಾಂಬಾರು ಮಾಡ್ತೀನಿ. ಅದರ ರೆಸಿಪಿನ ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಪಟ ಅಂತ ಅಡುಗೆ ಮಾಡಿ ಮುಗಿಸ್ಬೇಕು. ಮಧ್ಯಾಹ್ನ 1-1:30 ಹೊತ್ತಿಗಾದರೂ ಊಟ ಮಾಡಿ ಎಡಿಟಿಂಗ್ಗೆ ಕೂತ್ಕೋಬೇಕು. ವೀಡಿಯೋಸ್ ಇದೆ, 2-3 ವೀಡಿಯೋಸ್ ಇದೆ, ಅದನ್ನು ಹಾಕಬೇಕು. ಕೆಲಸ ಅಂತೂ ತುಂಬಾ ಇದೆ. 4-5 ಗಂಟೆ ಒಳಗಡೆ ಎಲ್ಲನೂ ಮುಗಿಬೇಕು ಅಂತ ಅನ್ಕೋತೀನಿ. ಲಾಗ್ ಬೇರೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತು. ಹೇಗೆ ಕಂಟಿನ್ಯೂ ಆಗುತ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ನಿಮ್ಮ ಜೊತೆ ಮಾತಾಡ್ತಾ ಅಡುಗೆ ಕೂಡ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಪಲ್ಯ ಮಾಡ್ತೀನಿ.
ಪಲ್ಯದ ಕೆಲಸ ಒಂದು ಆದರೆ ನಮ್ಮ ಭಾವನ ಹೆಂಡತಿ ಅಕ್ಕ ಹೇಳಿದ್ದಾರೆ ನನಗೆ ಕೂಡ ಸ್ವಲ್ಪ ಪಲ್ಯ ಕೊಡು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರು ಬೇಗ ಊಟ ಮಾಡ್ತಾರೆ 1 ಗಂಟೆಗೆ. ಹಾಗಾಗಿ ಬೇಗ ಅದನ್ನು ಒಂದು ಸ್ವಲ್ಪ ಫಸ್ಟ್ ಮಾಡಿ ನಂತರ ಸಾಂಬಾರು ಮಾಡೋಣ. ಪಲ್ಯ ಒಂದು ರೆಡಿ ಇದ್ದರೆ ನನಗೆ ಕೂಡ ಊಟ ಮಾಡ್ಕೋಬೋದು, ಗಂಜಿ ಊಟ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತೀನಿ. ನೀವು ನೋಡಿ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ ಆಯಿತಾ, ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಮನೆಯಲ್ಲಿ ಏನಾದರೂ ಬಾಣಂತಿ ಇದ್ದರೆ ಇದನ್ನು ಕೊಡಿ. ಅದು ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ನಾನು ಆ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಈಗ ಸ್ವಲ್ಪ ಮೇಲ್ಮೇಲೆ ಹೇಳ್ತೀನಿ ನಿಮಗೆ. ಯಾಕೆ ಅಂತ ಹೇಳಿದರೆ ಈ ಡೆಲಿವರಿ ಆಗುತ್ತಲ್ವಾ, ಡೆಲಿವರಿ ಆದ ಕೂಡಲೇ ಕೆಲವೊಬ್ಬರಿಗೆ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಮಗು ಹೊರಗಡೆ ಬಂದ ಕೂಡಲೇ ಸಖತ್ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದೇನಂತ ಹೇಳಿದರೆ ಅದನ್ನು ಸ್ವಲ್ಪ ಕೂಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಕೆಸುವಿನ ದಂಟಿನ ಪಲ್ಯನ ಕೊಡೋದು ಅಂತ ಹಿಂದಿನವರ ಮಾತದು. ಹಿಂದಿನವ್ರು ಹೇಳ್ತಾ ಇದ್ರು ಸೈಂಟಿಫಿಕ್ ರೀಸನ್ ಏನಾದರೂ ಇರ್ಬೋದು. ಇಲ್ಲ ಅಂತ ಹೇಳಿದರೆ ಹಿಂದಿನವ್ರು ಯಾವುದೇ ಮಾತನ್ನು ಹೇಳಲ್ಲ. ಏನಾದರೂ ಒಂದು ರೀಸನ್ ಇರ್ಬೋದು. ಕೆಸುವಿನ ದಂಟಿನ ಪಲ್ಯ ಕೊಟ್ಟರೆ ಅದರಿಂದ ಏನೋ ಬೆನಿಫಿಟ್ಸ್ ಇದೆ ಬಾಣಂತಿಗೆ ಅನ್ನೋದು ಏನಾದರೂ ಇರ್ಬೋದು. ಸೊ ಹಾಗಾಗಿ ಕೊಡ್ತಾರೆ. ನಮಗೆ ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿದಲ್ವ ನಿನ್ನೆ ನೇಬರ್ ಮನೆಯಲ್ಲಿ ಅಜ್ಜಿ ಇದ್ದರು ಅಂತ ಅಂದ್ಬಿಟ್ಟು. ಸೊ ಅವರನ್ನು ನಿಮಗೆ ತೋರಿಸೋದಕ್ಕಾಗಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ. ನಾನು ಡೆಲಿವರಿ ಆದಂತಹ ಟೈಮ್ನಲ್ಲಿ 2 ಮಕ್ಕಳ ಡೆಲಿವರಿ ಟೈಮಲ್ಲಿ ಕೂಡ ಅವರೇ ನನಗೆ ಪಲ್ಯ ಮಾಡಿ ಕೊಟ್ಟಿದ್ದು ಇದನ್ನು. ಪಾಪ ಇವಾಗ ಕೂಡ ನೆನಪಾಗ್ತಾಯಿದೆ. ಇವಾಗ ತುಂಬ ಹುಷಾರಿಲ್ಲ ಅವರಿಗೆ, ತುಂಬಾ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಅಷ್ಟೊಂದು ಹುಷಾರಿಲ್ಲ ಅವರು. ಆದರೆ ಬೇಜಾರಾಗುತ್ತೆ. ಇವತ್ತು ಕೂಡ ಅಷ್ಟೇ ಇದನ್ನು ನೋಡ್ತಾ ಇರಬೇಕಿದ್ರೆ ನನಗೆ ಅವ್ರದ್ದೇ ನೆನಪಾಯಿತು. 2ರಲ್ಲಿ ಕೂಡ ಅಷ್ಟೇ ಅವರೇ ಪಲ್ಯ ಮಾಡಿ ಕೊಟ್ಟಿದ್ರು. ಪಾಪ ಹಾಸ್ಪಿಟಲ್ಗೆ ಕಳಿಸ್ಕೊಟ್ಟಿದ್ರು ಬಾಣಂತಿಗೆ ನನಗೆ. ಅಮ್ಮ ನನ್ನ ಜೊತೆಯಲ್ಲಿ ಇದ್ರಲ್ವ, ಸೊ ಹಾಗಾಗಿ ಅವರೇ ಮಾಡಿಕೊಟ್ಟಿದ್ದು. ಹಾಗಾಗಿ ಇವಾಗ ಒಂದ್ಸಲ ನೆನಪಾಯಿತು ಅವರಿಗೆ. ಹಾಗೆ ಆ ಒಂದು ಕಾರಣ ಬಾಣಂತಿಗೆ ಯಾಕೆ ಕೊಡೋದು ಅಂತ ಹೇಳಿದರೆ ಆ ಒಂದು ರೀಸನ್ ಅಂತ ಹೇಳ್ಬೋದು. ಬನ್ನಿ, ಲೇಟ್ ಆಗುತ್ತೆ. ಇನ್ನು ಮಾತಾಡ್ತಾ ಕೂತ್ರೆ ಅಡುಗೆ ಕೆಲಸ ಆಗಲ್ಲ ಸ್ನೇಹಿತರೆ. ಅದನ್ನು ಕಟ್ ಮಾಡಬೇಕು. ನಾನು ಕಟ್ಟೆಲ್ಲ ಮಾಡಿ ಆದ ನಂತರ ಅದರದ್ದು ಪಲ್ಯ ಮಾಡಿ ನಂತರ ನಾನು ವಾಪಸ್ ಕಾವನ್ನ ಕಂಟಿನ್ಯೂ ಮಾಡ್ತೀನಿ. ಆ ರೆಸಿಪಿನ ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ನಾನು ಸುವರ್ಣಗೆಡ್ಡೆ ದಂಟಿದೆಯಲ್ವಾ, ಇದನ್ನು ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಜಾಸ್ತಿ ನೀರು ಥರ ಇರುತ್ತೆ. ಅದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ನಾವು ಕೈಯಲ್ಲೇ ಹಿಂಡಿ ತೆಗಿಬೇಕು. ಏನು ತುರ್ಸಲ್ಲ, ಚೂರು ಕೂಡ ಕೈಯನ್ನು ತುರ್ಸಲ್ಲ. ಭಯ ಬೇಡ, ಮಾಡ್ಕೋಬೋದು ಆರಾಮಾಗಿ. ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಇದ್ದರೆ ಈ ಥರ ಮಾಡ್ಕೋಬೋದು. ಈಗ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನಾನು. ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ಸ್ವಲ್ಪ ಅರಶಿನ, ಸ್ವಲ್ಪ ನೀರು, ಆಮೇಲೆ ಸ್ವಲ್ಪ ಉಪ್ಪು, ಬೆಲ್ಲ ಇಷ್ಟನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು. ಇದು ಒಂದು 10 ಮಿನಿಟ್ಸ್ ಬೇಯಬೇಕಾಗತ್ತೆ. ಅಷ್ಟು ಬೇಗನೆ ಬೇಯಲ್ಲ ಇದು. ಸ್ವಲ್ಪ ಜಾಸ್ತಿ ಟೈಮೇ ಬೇಕು ಅಂತ ಅನಿಸುತ್ತೆ ನನಗೆ ಇದು ಬೇಯೋದಕ್ಕೆ. ನಮ್ಮ ಅಮ್ಮ ಕೂಡ ಹೇಳಿದ್ರು ಅದಷ್ಟು ಬೇಗ ಬೇಯಲ್ಲ, ಬೇಗ ಬೇಯೋದಕ್ಕೆ ಇಡು ಅದನ್ನು ಮೊದಲೇ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇವಾಗ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಮಸಾಲೆಗೆ ಇಲ್ಲಿ ಒಂದು 5 ಬ್ಯಾಡಗಿ ಮೆಣಸು, ಸ್ವಲ್ಪ 1-2 ಟೇಬಲ್ ಸ್ಪೂನು ಕೊತ್ತಂಬರಿ, ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ತೆಂಗಿನ ತುರಿ. ನನಗೆ ಗೊತ್ತೇ ಆಗಿಲ್ಲ, ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಬಟ್ಟೆ ಎಲ್ಲ ಅಂಗಳದಲ್ಲೇ ಇತ್ತು, ಬೆಳಿಗ್ಗೆ ಒಗ್ದಾಕಿರುವಂಥದ್ದು. ಸಡನ್ ಆಗಿ ನನಗೆ ಏನೋ ಇದೇನು ಸೌಂಡ್ ಬರ್ತಾ ಇದೆ ಅಂತ ನೋಡಬೇಕಿದ್ರೆ ಹೊರಗಡೆ ಮಳೆ ಬರ್ತಾ ಇತ್ತು. ಹೋಗಿ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಕೆಲವೊಂದು ಬಟ್ಟೆಗಳು ಒಣಗಿದೆ, ಇನ್ನು ಕೆಲವೊಂದು ಬಟ್ಟೆಗಳು ಒಣಗಿಲ್ಲ. ಹಾಗೆ ಇವಾಗ ಇದನ್ನು ಸಪ್ರೇಟ್ ಮಾಡಬೇಕು. ಒಣಗಿರೋ ಬಟ್ಟೆ ಬೇರೆ, ಒಣಗದೇ ಇರುವಂತಹ ಬಟ್ಟೆನ ಬೇರೆ ಸಪ್ರೇಟ್ ಮಾಡಿಬಿಟ್ಟು ಒದ್ದೆ ಬಟ್ಟೆನ ಹೊರಗಡೆ ವಾಪಸ್ಸು ಕಾರ್ ಶೆಡ್ಡಲ್ಲಿ ಹಾಕಬೇಕು. ಎಷ್ಟು ಬಿಸಿಲಿತ್ತು ಗೊತ್ತಾ, ಬೆಳಿಗ್ಗೆ ನಾನು ಬಟ್ಟೆ ಹಾಕಬೇಕಿದ್ರೆ ತುಂಬ ಬಿಸಿಲಿತ್ತು. ಚೆನ್ನಾಗಿ ಇವತ್ತು ಬಟ್ಟೆ ಒಣಗುತ್ತೆ ಅಂತ ಅನ್ಕೋತೀನಿ. ಬಟ್ ಏನಾಗುತ್ತೆ ಅಂತ ಹೇಳಿದರೆ ಅರ್ಧದಲ್ಲೇ, ಯಾವಾಗಲೂ ಅಷ್ಟೇ ಕಂಪ್ಲೀಟಾಗಿ ಬಟ್ಟೆ ಒಣಗೋದೇ ಇಲ್ಲ ಸ್ನೇಹಿತರೆ. ಅರ್ಧದಲ್ಲೇ ಬಟ್ಟೆನ ತೆಗೆದು ವಾಪಸ್ ನಾನು ಶೆಡ್ಡೊಳಗೆ ಹಾಕಬೇಕು. ಇದೇ ಕೆಲಸ, 2 ಕೆಲಸ ಅಂತ ಹೇಳ್ಬೋದು. ಸೊ ಈಗ ಇದನ್ನು ಸಪ್ರೇಟ್ ಮಾಡ್ತೀನಿ. ಹಾಗೆ ಒದ್ದೆ ಬಟ್ಟೆನ ಶೆಡ್ ಮೇಲೆ ಹಾಕ್ತೀನಿ ಒಂದು ಕಡೆ. ಇಲ್ಲಿ ಹಾಗೆ ಕೆಸುವಿನ ದಂಟಿನ ಪಲ್ಯ ಆಯಿತು, ಅದು ಆಲ್ರೆಡಿ ಆಯಿತು, ಅದರ ಕೆಲಸ ಮುಗೀತು ಅಂತ ಹೇಳ್ಬೋದು. ಹಾಗೆ ಇವಾಗ ಏನು ಸ್ವರ್ಣಗೆಡ್ಡೆ ದಂಟಿದೆಯಲ್ವ, ಅದನ್ನು ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಬೇಯ್ತಾ ಇದೆ, ಮಸಾಲೆ ಕೂಡ ರೆಡಿ ಆಯಿತು. ಅದು ಬೇಯೋ ತನಕ ನಾನು ಈ ಕೆಲಸ ಮಾಡ್ತೀನಿ. ಈ ಕೆಲಸ ಮಾಡಿಬಿಟ್ಟು ಆಮೇಲೆ ವಾಪಸ್ಸು ಸಿಗ್ತೀನಿ. ಈಗ ಒಂದು 10 ಮಿನಿಟ್ಸ್ ಆಗಿದೆ. ನಾನು ಇಟ್ಟ ನಂತರ 10 ಮಿನಿಟ್ಸ್ ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇದು ಈ ಥರ ಕಟ್ ಆಗಬೇಕು. ಇನ್ನೊಂದು ಸ್ಪೂನಲ್ಲಿ ನೋಡಬೇಕಿದ್ರೆ ಕಟ್ ಆಗಬೇಕು, ಆವಾಗ ಬೆಂದಿದೆ ಅಂತಲೇ ಅರ್ಥ. ಈಗ ವಾಪಸ್ ಒಂದು ಸ್ವಲ್ಪ ಹೊತ್ತು ಇನ್ನೊಂದು 2 ಮಿನಿಟ್ಸ್ ಹಾಗೆ ಬಿಡ್ತೀನಿ ನಾನು, ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು. ಸೊ ಇವಾಗ ನೀಟಾಗಿ ಬೆಂದಿದೆ. ಈಗ ನಾನು ಈ ಹೆಸರು ಕಾಳು ಏನಿದೆ ಮೊಳಕೆ ಬರಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಬೇಗ ಹಾಕಬಾರ್ದು, ಅಂದರೆ ಅದು ಫುಲ್ ಕರಗತ್ತೆ. ಅದರ ಜೊತೆಗೆ ಸ್ವಲ್ಪ ಲೇಟಾಗಿ ಹಾಕಿದರೆ ತಿನ್ನೋದಕ್ಕೆ ಸಿಗುತ್ತೆ
ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತೀನಿ. ನಂತರ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸೋದು. ಇಷ್ಟೇನೆ ಸ್ನೇಹಿತರೆ, ಈ ಸುವರ್ಣಗೆಡ್ಡೆಯ ದಂಟಿನ ಸಾಂಬಾರು ಮಾಡೋದು ತುಂಬ ಸುಲಭ. ಒಂದು ಸಲ ಟ್ರೈ ಮಾಡಿ, ಎಲ್ಲಿಯಾದರೂ ಸಿಕ್ಕಿದರೆ ನಿಮಗೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಬಟ್ಟೆಗಳನ್ನು ತೆಗೆದಿದ್ದೆ ಅಲ್ವಾ, ಅದನ್ನು ಇವಾಗ ಸಪ್ರೇಟ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಹಾಕಿರುವಂತಹ ಕೆಲವೊಂದು ಬಟ್ಟೆಗಳು ಒಣಗಿತ್ತು, ಅದನ್ನೆಲ್ಲ ಶೆಡ್ಡಿಂದ ಇವಾಗ ತೆಗೆದು ಇವತ್ತು ಒಗೆದಿರುವಂತಹ ಬಟ್ಟೆಗಳನ್ನು, ಒದ್ದೇ ಇರುವಂತಹ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ. ಈ ವರ್ಷ ಮಳೆಗಾಲ ಹೋಗುವಂಥ ಇದು ಲಕ್ಷಣ ಕಾಣಿಸ್ತಾ ಇಲ್ಲ. ಯಾವಾಗಲೂ ಅಷ್ಟೇ, ಸ್ವಲ್ಪ ಆದರೂ ಮಳೆ ಬಂದೇ ಬರುತ್ತೆ. ಸೊ ಅದೆಲ್ಲ ಕೆಲಸ ಆದ ನಂತರ ಒಣಗಿರುವಂತಹ ಬಟ್ಟೆ, ನಿನ್ನೆ ಒಗೆದಿರುವಂತಹ ಬಟ್ಟೆಗಳಿದು, ಇದನ್ನು ಇವಾಗ ನೀಟಾಗಿ ಮಡಚಿಡ್ತಾ ಇದ್ದೀನಿ. ಮಡಚಿ ಒಂದು ಸಲ ಅದರ ಜಾಗಕ್ಕೆ ಸೇರಿಸಿದರೆ ಆಮೇಲೆ ಅದರದ್ದೊಂದು ಕಿರಿಕಿರಿ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಕೆಲಸನ ಎಲ್ಲವನ್ನು ಕೂಡ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ನಾನು ಸಾಂಬಾರು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವ, ಸೊ ಚೆನ್ನಾಗಿ ಇದು ಕುದಿ ಬಂದಿದೆ ನೋಡಿ, ಈ ಥರ ಆಗಿದೆ. ಚೆನ್ನಾಗಾಗತ್ತೆ. ಜಾಸ್ತಿ ಟೇಸ್ಟ್ ಅಂತ ಹೇಳೋದಕ್ಕಾಗಲ್ಲ, ನನಗೆ ಅಷ್ಟೊಂದು ಇಷ್ಟ ಅಂತ ಆಗಿಲ್ಲ ಈ ಸಾಂಬಾರು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ತಿನ್ನಬೇಕು ಅಂತ ಅನಿಸಿದರೆ ಟ್ರೈ ಮಾಡಿ, ಮನೇಲಿದ್ದರೆ ಟ್ರೈ ಮಾಡಿ ಆಯಿತಾ. ನಾನು ಫಸ್ಟ್ ಟೈಮ್ ತಿಂದಿರೋದು, ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ಇದು ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಕೆಸುವಿನ ದಂಟಾದರೆ ತುಂಬ ಸಲ ತಿಂದಿದೆ, ಇದನ್ನು ಫಸ್ಟ್ ಟೈಮ್ ತಿನ್ನೋದು. ಸೊ ಸಾಧಾರಣ ಅಂತ ಹೇಳ್ಬೋದು. ಈಗ ಅಡುಗೆ ಎಲ್ಲ ಆಯಿತು ಸ್ನೇಹಿತರೆ, ಗಂಟೆ ಕೂಡ 2:15 ಆಯಿತು. ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇವತ್ತು. ಅಡುಗೆ ಎಲ್ಲ ಆಗಬೇಕಿದ್ರೆ, ಅಂದರೆ ವೀಡಿಯೋ ಶೂಟ್ ಮಾಡ್ತಾ ನಾನು ಅಡುಗೆ ಮಾಡ್ತಾಯಿದ್ದೆ ಅಲ್ವಾ. ಹಾಗೆ ವೀಡಿಯೋ ಶೂಟ್ ಮಾಡ್ತಾ ಅಡುಗೆ ಮಾಡಬೇಕಿದ್ರೆ ಹಾಗೇ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಗ ಸ್ಟಾರ್ಟ್ ಮಾಡಿದರೆ ಬೇಗ ಆಗ್ತಾಯಿತ್ತು, ಬಟ್ ನಾನು ಸ್ಟಾರ್ಟ್ ಮಾಡಬೇಕಿದ್ರೇ ಲೇಟ್ ಆಯಿತು. ಹಾಗೆ ಎರಡೆರಡು ರೆಸಿಪಿನ ಶೂಟ್ ಮಾಡಿಕೊಂಡು ಅಡುಗೆ ಮಾಡಿದಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಗಂಟೆ 2:15 ಆಗ್ತಾ ಬಂತು ಸ್ನೇಹಿತರೆ. ಈಗ ಊಟ ಮಾಡಬೇಕು. ಊಟ ಮುಗಿಸಿ ಆಮೇಲೆ ಹಸಿವಾಗ್ತಾ ಉಂಟು. ಊಟ ಎಲ್ಲ ಮುಗಿಸಿ ಆಮೇಲೆ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನನಗೆ ವಿಡಿಯೋ ಎಡಿಟಿಂಗ್ ಇದೆ. ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ ಒಂದು ವಿಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮೊದಲಿಗೆ ಊಟ ಮಾಡ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗಿನ ಕೆಲಸಗಳು ಬರೋದ್ರಿಂದ ಆಗ್ತಾ ಉಂಟು. ಆಯಿತು, ಆಲ್ಮೋಸ್ಟ್ ಎಲ್ಲ ಕೆಲಸಗಳಾಯಿತು. ಇವತ್ತು ತಿಂಡಿಗೆ ಕಡುಬು ಮಾಡಿದ್ದೀನಿ. ಕಡುಬು ಮಿಕ್ಸ್ ಮಾಡಿದ್ದೀನಿ, ಅಂದರೆ ಸ್ವಲ್ಪ ಮಸಾಲ ಕಡುಬು ಮಾಡಿದ್ದೀನಿ, ಹಾಗೆ ಇನ್ನೊಂದು ಸ್ವಲ್ಪ ಪ್ಲೇನ್ ಕಡುಬು ಈ ಥರ ಮಾಡ್ಕೊಂಡಿದ್ದೀನಿ. ರೆಸಿಪಿ ಎಲ್ಲ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸ್ವಲ್ಪ ಬೆಳಿಗ್ಗೆ ಬೇಗ ಕೂಡ ಎದ್ದೆ ನಾನು ಇವತ್ತು ಬೆಳಗ್ಗಿಂದನೇ ಲಾಗ್ನ ಶುರು ಮಾಡ್ಕೊಳ್ಳೋಣ ಅಂತ. ಏನಾಯಿತು ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದಾಗ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ಈ ರೆಸಿಪಿನೆಲ್ಲ ತೋರಿಸೋದಕ್ಕಾಗಿಲ್ಲ. ಹಾಗೆ ಆಯಿತು, ಇದು ತಿಂಡಿ ರೆಡಿ ಆಯಿತು. ಹಾಗೆ ಟೀ ಆಗ್ತಾ ಇದೆ ಇಲ್ಲಿ. ಇನ್ನು ಚಟ್ನಿ ಮಾಡಿದ್ದೀನಿ, ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಹಸಿ ಮೆಣಸೆಲ್ಲ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ. ಹಾಗೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಎಗ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೀನಿ. ಇದು ಲಂಚ್ ಬಾಕ್ಸಿಗೆ. ಹಾಗೆ ಚಟ್ನಿ ಈಗ ಕಡುಬು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಆಯಿತು ಫ್ರೆಂಡ್ಸ್, ಎಲ್ಲ ಕೆಲಸಗಳಾಯಿತು. ಬೆಳಗ್ಗಿನ ಒಂದು ಕೆಲಸಗಳೆಲ್ಲ ಆಯಿತು. ಬೆಳಗ್ಗೆ ಏನೆಲ್ಲ ಕೆಲಸ ಮಾಡಬೇಕು ಅದೆಲ್ಲ ಕೆಲಸಗಳಾಯಿತು. ಇನ್ನು ಟೀ ಒಂದು ಸೋಸ್ಕೊಂಡು ಆಮೇಲೆ ಎಲ್ರಿಗೂ ತಿಂಡಿ ಕೊಟ್ಟು ಆಮೇಲೆ ಲಂಚ್ ಬಾಕ್ಸ್ ಹಾಕಬೇಕು. ಟೈಮ್ ಇವಾಗ 7:45 ಆಗ್ತಾ ಬಂತು ಅಂತ ಅನಿಸುತ್ತೆ ನನಗೆ. ಹಾಗೆ ಅದುಗೆ ಹೇಗೂ ಎಕ್ಸಾಮ್ ಹತ್ತಿರ ಬಂತಲ್ವಾ, ಸೊ ಹಾಗಾಗಿ ಅವಳು ಕೂಡ ಸ್ವಲ್ಪ ಬೇಗ ಎದ್ದಿದ್ಲು, ನಾನು ಕೂಡ ಬೇಗ ಎದ್ದಿದ್ದರಿಂದ ಎಲ್ಲ ಕೆಲಸಗಳಾಯಿತು. ಇನ್ನು ಟೀ ಕುಡಿಬೇಕು. ಮಸಾಲ ಕಡುಬು ಸಿಂಪಲ್ಲಾಗಿ ಮಾಡೋದು ಆಯಿತಾ, ಅಂದರೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ನಾನು ನಿನ್ನೆನೇ ಪ್ಲ್ಯಾನ್ ಮಾಡ್ಕೊಂಡು ಅಕ್ಕಿ ಎಲ್ಲ ನೀರಲ್ಲಿ ನೆನೆಸಿಟ್ಟಿದ್ದು, ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಏನಾಯಿತು ಅಂತಂದರೆ, ಅದೇ ಹೇಳಿದೆ ಅಲ್ವಾ, ಚಾರ್ಜ್ ಇರಲಿಲ್ಲ. ಬೆಳಿಗ್ಗೆ ಎದ್ದಾಗ ಮೊಬೈಲು ಸ್ವಿಚ್ ಆಫ್ ಆಗಿತ್ತು, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಬೇಕಿದ್ರೆ ತೋರಿಸ್ತೀನಿ ಆಯಿತಾ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ ಟೀಗೆ. ಬೆಲ್ಲ ಯಾವಾಗಲೂ ಟೀಗೆ ನಾವು ಹಾಕಬೇಕಿದ್ರೆ ಟೀ ಚೆನ್ನಾಗಿ ಕುದಿಬೇಕು. ಟೀ ಪೌಡರೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕು. ನಂತರ ಕೊನೆಗೆ ಬೆಲ್ಲ ಹಾಕಿ ಸ್ವಲ್ಪ ಕುದಿ ಬಂದರೆ ಸಾಕಿಲ್ಲ ಅಂತ ಹೇಳಿದರೆ ಒಂದೊಂದು ಸಲ ಒಡೆದೋದ್ರೆ ಕಂಪ್ಲೀಟಾಗಿ ಹಾಳಾಗುತ್ತೆ. ಟೀ ಕುಡಿಯೋದಕ್ಕಾಗಲ್ಲ, ವಾಪಸ್ ಬೇರೆಯೇ ಮಾಡಬೇಕಾಗತ್ತೆ. ತುಂಬ ಸಲ ಆಯಿತು ನಂದು, ಅದೇ ಥರ ಆಯಿತು. ಅದಕ್ಕೋಸ್ಕರ ನಾನು ಇವಾಗ ಲಾಸ್ಟಿಗೆ ಬೆಲ್ಲ ಹಾಕಿ ಸ್ವಲ್ಪ ಒಂದು ಕುದಿ ಬರೆಸ್ತೀನಿ. ನಂತರ ಗ್ಯಾಸ್ನ ಆಫ್ ಮಾಡ್ಕೋತೀನಿ, ಆವಾಗ ಏನಾಗಲ್ಲ. ಆಯಿತು ನೋಡಿ.
ನಾನು ಬಿಸಿನೀರು ನಿನ್ನೆ ಕಾಯಿಸಿ ಇಟ್ಟಿರ್ತೀನಿ. ಇವತ್ತು ಈ ರೀತಿ ಕಂಟೈನರ್ಗೆ ಹಾಕ್ತೀನಿ. ಅಂದರೆ ಇವತ್ತು ಫುಲ್ ಡೇಗೆ ಸಾಕಾಗತ್ತೆ, ಇಷ್ಟೇ ಸಾಕಾಗತ್ತೆ ನೀರು. ಇನ್ನು ವಾಪಸ್ ನಾನು ಇವತ್ತು ಬಿಸಿ ಮಾಡ್ತೀನಿ. ಬಿಸಿ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಹೊತ್ತಿಗೆ ತುಂಬಿಸಿರ್ತೀನಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ತಣ್ಣಗಿರುತ್ತಲ್ವ ನೀರು, ಅದು ಇಡೀ ದಿನಕ್ಕೆ ಸಾಕಾಗತ್ತೆ. ಮತ್ತು ಇವತ್ತು ಬೆಳಿಗ್ಗೆ ಕುಡಿಲಿಕ್ಕೆ ನಿನ್ನೆದೆಲ್ಲ ಇರ್ತದೆ ಅದರಲ್ಲಿ, ಹಾಗಾಗಿ ಅದನ್ನೇ ಕುಡಿತೀವಿ ಬಿಸಿ ಮಾಡಿ. ಇವತ್ತು ಕುಡಿಲೇ ಇಲ್ಲ, ಕುಡಿಲಿಕ್ಕೆ ನೆನಪೇ ಇಲ್ಲ. ಒಂದೊಂದ್ಸಲ ಹೀಗೆ ಆಗ್ತದೆ, ನೆನಪೇ ಇರುವುದಿಲ್ಲ ನೀರು ಕುಡಿಲಿಕ್ಕೆ. ಮಸಾಲ ಪುಂಡಿ ಈ ರೀತಿ ಮಾಡೋದು ನೋಡಿ. ಕ್ಯಾರೆಟ್ ಮತ್ತು ಬೀನ್ಸ್, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಲ್ಲ ಥರದ ಮಸಾಲೆಗಳನ್ನೆಲ್ಲ ಹಾಕಿ, ಅಂದರೆ ಗರಂ ಮಸಾಲ ಮತ್ತು ಮೆಣಸಿನ ಪೌಡ್ರು ಅಷ್ಟೇ ನಾನು ಹಾಕಿದ್ದು, ಬೇರೆ ಜಾಸ್ತಿ ಇನ್ನೇನು ಹಾಕ್ಕೊಂಡಿಲ್ಲ. ಅಷ್ಟನ್ನು ಹಾಕಿಬಿಟ್ಟು ಮಸಾಲ ಥರ ರೆಡಿ ಮಾಡ್ಕೊಳ್ಳೋದು. ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ನಂತರ ನಾವು ಮಾಮೂಲಿಯಾಗಿ ಕಡುಬು ಮಾಡೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಕಡುಬು ಯಾವ ಥರ ಮಾಡ್ತೀವಿ ಅನ್ನೋದು. ಅದರೊಳಗೆ ಈ ಥರ ಸ್ಟಫಿಂಗ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬೇಯಿಸೋದು, ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತಲ್ವ, ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಇದೇ ಅಂದರೆ ತರಕಾರಿ ಬದಲು ಚಿಕನ್ ಹಾಕಿ ಕೂಡ ಮಾಡ್ಬೋದು, ಚಿಕನ್ ಮಸಾಲ ಪುಂಡಿ ಅಂತ ಅಂದ್ಬಿಟ್ಟು. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಮಾಡಬೇಕಿದ್ರೆ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತೇಳಿ. ಇದೆಲ್ಲ ಸಿಂಪಲ್ ರೆಸಿಪಿ, ಸಿಂಪಲ್ ಬ್ರೇಕ್ಫಾಸ್ಟ್. ಇದೆಲ್ಲ ಸ್ವಲ್ಪ ಟೈಮು ಜಾಸ್ತಿ ಬೇಕಾಗತ್ತೆ, ಬಿಟ್ಟರೆ ಅಷ್ಟೇನು ಕಷ್ಟ ಅಂತ. ಮಾಮೂಲಿ ಟೈಮ್ಗಿಂತ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಅಂತ ಹೇಳ್ಬೋದು. ಯಾಕೋ ಕಫ ಕಟ್ತಾ ಇದೆ, ಯಾಕೆ ಗೊತ್ತಿಲ್ಲ, ಒಂಥರ ಅಂತ ಅನ್ನಿಸ್ತಾ ಉಂಟು ಗಂಟ್ಲೆಲ್ಲ. ಹಾಗೆ ವಾಪಸ್ ನೆಕ್ಸ್ಟ್ ಡೇಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೆ, ಬೆಳಿಗ್ಗೆನೇ ಶುರು ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ಕೆಲಸ ಆದ ನಂತರ ಇವತ್ತು ಯಾಕೋ ರಂಗೋಲಿ ಹಾಕುವ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಹೊಸ್ತಿಲಿಗೆ ಆಮೇಲೆ ದೇವ್ರ ಮನೆ ಒಳಗಡೆ ಎಲ್ಲ ನೀಟಾಗಿ ರಂಗೋಲಿ ಬಿಡಿಸಿದೆ. ಏನೋ ಒಂಥರ ಅದನ್ನು ನೋಡಬೇಕಿದ್ರೆ ಒಂಥರ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ ಯಾಕೋ. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತು ನನ್ನಲ್ಲಿ, ಹಾಗಾಗಿ ಆರಾಮಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡೆ. ನಂತರ ಇವಾಗ ತುಂಬ ಬಿಸಿಲಿದೆ. ಅಮ್ಮನ ಮನೆಯಿಂದ ಹೂವಿನ ಗಿಡ ತಂದಿದ್ದೆ ಕೆಲವೊಂದು, ಅಂದರೆ 1-2-3 ಗಿಡ ಕೊಟ್ಟಿದ್ರು ಅಮ್ಮ. ಬಿಳಿ ದಾಸವಾಳದ್ದು, ಆಮೇಲೆ ಕೆಂಪು ಕಲರಿದ್ದು ಕೇಪ್ಲ ಹೂ ಬರುತ್ತಲ್ವ ಅದರದ್ದು, ನಂತರ ಸೂರ್ಯಕಾಂತಿ, ಇದರದ್ದೆಲ್ಲ ಗಿಡ ಕೊಟ್ಟಿದ್ರು. ಅದನ್ನು ನೆಟ್ಟಿದ್ವಿ, ಮಳೆನೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ನೀರು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಮಳೆ ಬರ್ತಾಯಿದೆ, ಅದು ಸಾಕಾಗ್ತಾಯಿಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಸೇವಂತಿಗೆ ಗಿಡ ನಾವು ಆರಿಕೊಡಿಗೆ ಹೋದವರು ತಂದಿದ್ವಿ ಅಲ್ವಾ ಸ್ನೇಹಿತರೆ, 100 ರೂಪಾಯಿ ಕೊಟ್ಟಿದ್ವಿ, 200 ರೂಪಾಯಿ ಕೊಟ್ಟಿದ್ವಿ 2 ಗಿಡಕ್ಕೆ. ಒಂದು ಗಿಡ ಸತ್ತೇ ಹೋಯ್ತು ಅಂತ ಹೇಳ್ಬೋದು, ಒಂದು ಗಿಡ ಸಾಯ್ತಾ ಇದೆ. ಯಾಕೋ ಬೇಜಾರಾಗ್ತಾಯಿತ್ತು ನನಗೆ ನೋಡಬೇಕಿದ್ರೆ. ಎಷ್ಟೊಂದು ಆಸೆ ಪಟ್ಟು ತಂದಿದ್ದೆ ಗೊತ್ತಾ ನಾನು ಈ ಗಿಡಗಳನ್ನು. ಆದರೆ ಒಂದು ಗಿಡ ಸಾಯತ್ತೆ ಅಂತಲೇ ಅನ್ನಿಸ್ತಾ ಉಂಟು, ಇನ್ನೊಂದು ಗಿಡ ಪರವಾಗಿಲ್ಲ ಚೆನ್ನಾಗಿದೆ. ನಂತರ ಇಲ್ಲಿ ಇವಾಗ ನಾನು ಸಂಜೆ ಮೇಲೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲ್ ಕಾಲೇಜಿಂದ ಬರುವಂತಹ ಟೈಮ್ ಆಯಿತು ಮನೆಗೆ. ಹಾಗಾಗಿ ಆ್ಯಪಲ್ ಇತ್ತು, ಒಂದೇ ಒಂದು ಆ್ಯಪಲ್ ಇತ್ತು, ಅದನ್ನು ಜ್ಯೂಸ್ ಮಾಡ್ತಾಯಿದ್ದೀನಿ. 2 ಆ್ಯಪಲ್ ಇತ್ತು, ಸಂಜೆಗೆ ಸಾಕಾಗುತ್ತೆ ಇಬ್ಬರಿಗೆ ಕೂಡ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಮಧ್ಯಾಹ್ನ ಮಗ ಮನೆಗೆ ಬಂದಿದ್ದ, ಅದರಿಂದ ಒಂದು ಆ್ಯಪಲ್ ತಿಂದ. ನಿಮ್ಮ ಮನೆಯಲ್ಲೂ ಹೀಗೇನಾ ಮಕ್ಕಳು? ಕಮೆಂಟ್ ಮಾಡಿ ನನಗೆ. ಏನಾದರೂ ನೀವು ಇವಾಗ ರೆಡಿ ಮಾಡಿ ಇಟ್ಟಿರ್ತೀರಿ, ಇದರಿಂದ ಏನಾದರೂ ಒಂದು ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮಕ್ಕಳು ಅದನ್ನು ತಿಂತಾರೆ. ನಮ್ಮ ಮನೆಯಲ್ಲಿ ಹೀಗೇನೆ, ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳು ಹೀಗೆ ಮಾಡ್ತಾರಾ ಅಂತ ಅಂದ್ಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಎಲ್ಲರೂ ಕೂಡ. ಹಾಗೆ ಒಂದೇ ಆ್ಯಪಲ್ ಇತ್ತು, ಅದರಿಂದ ಜ್ಯೂಸ್ ಮಾಡಿಕೊಂಡೆ, ಮಿಲ್ಕ್ ಶೇಕ್ ಮಾಡಿಕೊಂಡೆ. ನಂತರ ಸ್ವಲ್ಪ ಹೆಸರು ಕಾಳು, ಆಮೇಲೆ ಏನೋ ಮುಳ್ಳು ಸೌತೆ ಇತ್ತು, ಅದನ್ನು ಹಾಕಿಬಿಟ್ಟು ಕೋಸಂಬರಿ ಕೂಡ ಮಾಡಿ ಮಕ್ಕಳಿಗೆ ಕೊಟ್ಟೆ. ಈಗ ಸ್ನಾನ ಮಾಡಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಆಯಿತು. ಟೈಮ್ ಇವಾಗ 7 ಗಂಟೆ ಆಗ್ತಾ ಬಂತು. ಸ್ವಲ್ಪ ಬೇಗ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಎಲ್ಲ ಹಚ್ಚಿದ್ದಾಗಿದೆ. ಈಗ ಶಬರಿಮಲೆದು ಪ್ರಸಾದ ಹಾಕ್ಕೊಂಡಿದ್ದೀನಿ ನೋಡಿ. ನನಗೆ ಈ ಶಬರಿಮಲೆ ಪ್ರಸಾದ ಅಂತ ಹೇಳಿದರೆ ತುಂಬ ಇಷ್ಟ. ಈ ಥರ ಬರುತ್ತಲ್ವ, ವೈಟ್ ಕಲರಲ್ಲಿ ಭಸ್ಮ ಅಂತ ಹೇಳ್ತೀವಿ ನಾವು. ಸೊ ಅದು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಅದರ ಪರಿಮಳ ಇದೆಯಲ್ವ, ಅದರ ಪರಿಮಳ ಅಂತ ಹೇಳಿದರೆ ತುಂಬ ಇಷ್ಟಪಡ್ತೀನಿ ನಾನು. ಇನ್ನು ತುಂಬ ದಿನ ಇಟ್ಕೊಂಡು ಹಚ್ತಾ ಇರ್ತೀನಿ ನಾನು. ಅದೇನು ಅಂತ ಗೊತ್ತಿಲ್ಲ, ದೇವ್ರ ಮನೆಯಲ್ಲಿ ಆ ಪ್ರಸಾದ ಇದ್ದರೆ ಸಾಕು. ದೇವ್ರ ಮನೆ ಒಳಗಡೆ ಹೋಗಬೇಕಿದ್ರೆ ಕಮ್ಮ ಅಂತ ಒಂದು ಪರಿಮಳ ಬರುತ್ತೆ. ದೇವ್ರ ಮನೆ ಪೂರ್ತಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದೇನಂತ ಗೊತ್ತಿಲ್ಲ.
ಅಲ್ಲಿಯೇ ಒಂದು ಕಲೆ ಅಂತಲೇ ಹೇಳ್ಬೋದು, ಆ ದೇವಸ್ಥಾನದೊಂದು ಕಲೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಖುಷಿ ಆಯಿತು ಪ್ರಸಾದ ಸಿಕ್ಕಿ. ಈಗ ಅಡುಗೆ ಅನ್ನ ಮಾಡಿದ್ದೀನಿ ಬಿಸಿ ಬಿಸಿಯಾಗಿ, ಇವಾಗ ಮಾಡಿದ್ದಷ್ಟೇ ಬಿಸಿ ಉಂಟು, ವಿಷಲ್ ಆಗಿದೆ. ಹಾಗೆ ಮೀನು ತರ್ತೀನಿ ಅಂತ ಹೇಳಿದ್ರು ಹಸ್ಬೆಂಡ್, ಬಂಗುಡೆ ಮೀನು. ಸೊ ಮಸಾಲ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಹಾಕಿಬಿಟ್ಟು ಸಾರು ಮಾಡೋದು. ಏನಂತ ಹೇಳಿದರೆ ರೆಸಿಪಿನ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ, ಶಾರ್ಟ್ಸ್ ಹಾಕ್ತೀನಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತೀನಿ. ಓಕೆನಾ? ಮೀನು ಸಾರು, ಬಂಗುಡೆ ಮೀನು ಸಾರು ಯಾವ ಥರ ಮಾಡೋದು, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ರೀಲ್ಸ್ ಹಾಕ್ತೀನಿ. ಒಂದು ಸಲ ಚೆಕ್ ಮಾಡಿ ನೀವು. ನಾಳೆ ಹಾಕ್ತೀನಿ. ಓಕೆ, ಇವಾಗ ಹಸ್ಬೆಂಡ್ ಕೂಡ ಬಂದರು. ಮೀನು ತಂದಿದ್ದಾರೆ. ಮುದ್ದಿಗೆ ಮೀನು ಹೇಗಿದೆ ಅಂತ ನೋಡಬೇಕು. ಹೋದ್ಬರ್ಪನಾ? ಹಾಂ, ಮೊಬೈಲ್ ಬರ್ತಂದಾತ? ಹಾಂ, ಅವರೊಂದು ವೆಯ್ಟ್ ಮಾಡ್ಕೊ. ಹಸ್ಬೆಂಡ್ ಕೂಡ ಬಂದರು. ಕರೆಂಟ್ ಹೋಗಿತ್ತು, ಕರೆಂಟ್ ಹೋಗಿ ವಾಪಸ್ ಬಂತ. ಈಗ ವಾಲ್ಟೇಜ್ ಇಲ್ಲ, ಕತ್ಲೆ ಕತ್ಲೆ ಕಾಣಿಸ್ತಾ ಉಂಟು ನೋಡಿ. ಇಷ್ಟು ಕತ್ಲೆ ಕಾಣಿಸಲ್ಲ ಯಾವಾಗಲೂ. ರಾತ್ರಿ ನಾನು ವೀಡಿಯೋ ಮಾಡಬೇಕಿದ್ರೆ ಬ್ರೈಟ್ನೆಸ್ ಇರುತ್ತೆ. ಇವತ್ತು ವಾಲ್ಟೇಜ್ ಇಲ್ಲ, ವಾಲ್ಟೇಜ್ ಇಜ್ಜಿ, ವಾಲ್ಟೇಜ್ ಪೋಂಡು ಅದನ್ನು ಕರೆಂಟ್ ಬೋದು ಬನ್ನಾಗ ವಾಲ್ಟೇಜ್ ಪೋತುಂಡು. ಡಾಲಿ ತಿಂತ ಇದ್ದಾಳೆ. ಹಸ್ಬೆಂಡ್ ಡಾಲಿ ತಂದು. ಡಾಲಿಯಾ? ಡಾಲಿ ತಂದು ನೋಡಿ. ನಾನು ಮೊನ್ನೆ ಹೇಳಿದೆ ಅಲ್ವಾ, ಲಾಸ್ಟ್ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಅಮ್ಮನ ಮನೆಗೆ ಹೋಗ್ತಾ ಇರಬೇಕಿದ್ರೆ ಡಾಲಿ ಕಲರ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾವು ಕಾರಲ್ಲಿ ಹೋಗ್ತಾ ಇರಬೇಕಿದ್ರೆ ತಿಂದ್ವಿ ನೋಡಿ. ಇದು ನೋಡಿ ತುಂಬಾ ಚೆನ್ನಾಗಿದೆ, ಲೈಟ್ ಕಲರಲ್ಲಿದೆ. ಹಾಗೆ ಇದರಲ್ಲಿ ಕ್ರೀಮ್ ಸ್ವಲ್ಪ ಜಾಸ್ತಿ ಇದೆ. ಈ ಒಳಗಡೆ ಇರುವಂತಹ ಕ್ರೀಮ್ ಏನಿದೆ ನೋಡಿ, ಐಸ್ ಕ್ರೀಮ್ ಥರ ಇರುತ್ತಲ್ವ, ಅದು ಸ್ವಲ್ಪ ಜಾಸ್ತಿ ಇದೆ. ಮೊನ್ನೆ ನಾವು ತೊಗೊಂಡ್ವಿ ಅಲ್ಲ, ಅದಷ್ಟೊಂದು ಟೇಸ್ಟ್ ಇರಲಿಲ್ಲ. ಅದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಅಂತ ಅನಿಸುತ್ತೆ ನನಗೆ. ಕರೆಕ್ಟ್, ಇದು ಐಡಿಯಲಿದ್ದು ನೋಡಿ. ಹಾಗೆ ಅದು ಮೊನ್ನೆ ತಿಂದದ್ದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಇದು ಐಡಿಯಲಿದ್ದು ಹಾಗೆ ಅಲ್ವಾ, ಐಸ್ ಕ್ರೀಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಗ ಬೇಗ ಮೀನು ಸಾರು ಮಾಡಬೇಕು. ಮಣ್ಣಿನ ಪಾತ್ರೆನ ತೆಗೆದಿಟ್ಕೊಂಡಿದ್ದೀನಿ. ಮೀನು ಸಾರು ಹೆಚ್ಚಾಗಿ ಮಣ್ಣಿನ ಪಾತ್ರೆನಲ್ಲೇ ಮಾಡ್ತೀನಿ. ಇರೋ ಬಕೆಟ್ ಇಟ್ಟುಂಡ ತುಲೆ. ಮೀನು ಸಾರನ್ನು ನಾನು ಮಣ್ಣಿನ ಪಾತ್ರೆನಲ್ಲೇ ಮಾಡೋದು. ಮಸಾಲೆ ಕೂಡ ರೆಡಿಯಾಗಿದೆ. ಇನ್ನು ಈರುಳ್ಳಿ ಟೊಮೆಟೊ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಹಾಕಿ ಮಸಾಲೆ ಕುದಿಸ್ಬೇಕು. ಓಕೆ, ಬನ್ನಿ ಕೆಲಸ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಕೆಲಸ ಮಾಡ್ತೀನಿ. ಹಾಗೆ ದೋಸೆಗೆ ಅಂತ ಅಕ್ಕಿ ಕೂಡ ಹಾಕಿಟ್ಟಿದ್ದೀನಿ. ಅಕ್ಕಿನ ರುಬ್ಬೋದಿಕ್ಕಿದೆ. ಸಾರು ಮಾಡಿಬಿಟ್ಟು ಅಕ್ಕಿನ ರುಬ್ಬಿದ್ರೆ ಇವತ್ತಿನ ಕೆಲಸ ಆಯಿತು. ಹಾಗೆ ಮೀನು ತಂದರು ನೋಡಿ. ಇಲ್ಲಿ 1 kg ತೊಗೊಂಡಿದ್ರು. 1 kgಗೆ 350 ರೂಪಾಯಿ ಅಂತೆ. ಹಾಗೆ 5 ಮೀನು ಬಂದಿತ್ತು, 5 ಬಂಗುಡೆ ಬಂದಿತ್ತು. ದೊಡ್ಡದು ಮಾತ್ರ, ತುಂಬ ದೊಡ್ಡ ಸೈಜಲ್ಲಿತ್ತು. 5 ಮೀನಿತ್ತು. ಸೊ 2 ಮೀನನ್ನು ಹಾಗೆ ಫ್ರೈ ಮಾಡೋದಕ್ಕಾಗತ್ತೆ ನಾಳೆಗೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. 3 ಮೀನನ್ನು ಇವಾಗ ಇಲ್ಲಿ ಸಾರು ಮಾಡ್ತಾಯಿದ್ದೀನಿ. ಇದು ಮೊಟ್ಟೆ ನೋಡಿ, ಮೀನಿನ ಮೊಟ್ಟೆ ಇದೆಯಲ್ವಾ, ಅದನ್ನು ಕೂಡ ಹಾಕಿದ್ದಾರೆ. ಒಂಚೂರು ಕೂಡ ವೇಸ್ಟ್ ಮಾಡಿಲ್ಲ. ಯಾವುದನ್ನು ಕೂಡ ಕೊಡೋದೇ ಇರಲಿಲ್ಲ. ಅಂದರೆ ಮೊಟ್ಟೆ ಕೆಲವೊಬ್ಬರು ಕೊಡೋಲ್ಲ ಈ ಥರ ಮೊಟ್ಟೆ ಎಲ್ಲ, ಅಂತ ಕ್ಲೀನ್ ಮಾಡಿ ಅಲ್ಲೇ ಕೊಟ್ಟಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮೊಟ್ಟೆ ಎಲ್ಲ ಕೊಡಲ್ಲ, ಅವ್ರು ತೆಗೆದಿರ್ತಾರೆ. ಇವರು ಪಾಪ ಮೊಟ್ಟೆ ಕೂಡ ಅದ್ರ ಜೊತೆಗೇ ಹಾಕಿ ಕೊಟ್ಟಿದ್ದಾರೆ. ತುಂಬ ಫ್ರೆಶ್ ಇದೆ ಮಾತ್ರ ಮೀನು, ಚೆನ್ನಾಗಿದೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ರು ಅವರೇ. ಸೊ ಸಾರು ಕೂಡ ಕುದೀತಾ ಇದೆ ಇಲ್ಲಿ. ಈಗ ಈ ಮೀನನ್ನು ಸಾರಿಗೆ ಹಾಕಿದರೆ ನಮ್ಮದು ಬಂಗುಡೆ ಮೀನಿನ ಸಾರು ರೆಡಿ. ಈಗ ಮೀನು ಸಾರೆಲ್ಲ ಮಾಡಿ ಆಯ್ತು ಸ್ನೇಹಿತರೆ. ಮೀನು ಸಾರೆಲ್ಲ ಮಾಡಿ ಆದ ನಂತರ ಅಕ್ಕಿ ಕೂಡ ರುಬ್ಬಿದ್ದಾಗಿದೆ. ನಾಳೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ಈ ಬಂಗುಡೆ ಸಾರು ಮಾಡ್ತೀವಲ್ವ, ಬಂಗುಡೆ ಸಾರು ಮಾಡುವಂತಹ ಟೈಮ್ನಲ್ಲಿ ನಾನು ಯಾವಾಗಲೂ ಉದ್ದಿನ ದೋಸೆ ಮಾಡ್ತೀನಿ. ಉದ್ದಿನ ದೋಸೆ ಬಂಗುಡೆ ಸಾರಿನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೇರೆ ಮೀನಿನ ಸಾರಾದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಬಟ್ ಈ ಬಂಗುಡೆ ಮೀನಿನ ಸಾರು ಇದೆಯಲ್ವಾ, ಅದು ತುಂಬಾ ಟೇಸ್ಟಿ ಆಗುತ್ತೆ. ಆ ಸಾರಿನ ಜೊತೆ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ತಿಂತಾ ಇರಬೇಕು ಸ್ನೇಹಿತರೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ತುಳುನಾಡಿನ ಫೇಮಸ್ ಡಿಶ್ ಅಂತ ಹೇಳ್ಬೋದು ಉದ್ದಿನ ದೋಸೆ ಹಾಗೆ ಬಂಗುಡೆ ಮೀನಿನ ಸಾರು. ಮೀನು ಸಾರಿನ ಜೊತೆ ಇಲ್ಲಾಂದ್ರೂ ಅಷ್ಟೇ ನಮಗೆ ಜಾಸ್ತಿ ಫೇವ್ರೇಟ್. ಎಲ್ರಿಗೂ ಕೂಡ ಮೀನು ಸಾರಿನ ಜೊತೆ ಈ ಕಡುಬು ತಿನ್ನೋದಿರ್ಬೋದು, ಹಾಗೆ ದೋಸೆ ತಿನ್ನೋದು, ಈ ಥರ ಕೆಲವೊಂದು ತಿಂಡಿಗಳನ್ನು ನಾವು ಹೆಚ್ಚಾಗಿ ಮೀನು ಸಾರಿನ ಜೊತೆ ತಿಂತೀವಿ. ಅದರ ಟೇಸ್ಟೇ ಚೇಂಜ್ ಇರುತ್ತೆ. ನಮಗೆ ಚಿಕನ್ ಸಾರಿನ ಜೊತೆ ತಿನ್ನೋದಕ್ಕಿಂತ ಮೀನು ಸಾರಿನ ಜೊತೆ ತಿನ್ನೋದಂತ ಹೇಳಿದರೆ ತುಂಬ ಇಷ್ಟಪಡ್ತಾರೆ. ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಎಲ್ರಿಗಿಂತ ಹೆಚ್ಚಾಗಿ ಇಷ್ಟಪಡೋಳು ಅಂತ ಹೇಳಿದರೆ ನಾನೇ.
ನನಗೆ ಫಿಶ್ ಅಂತ ಹೇಳಿದರೆ ತುಂಬ ಇಷ್ಟ. ಚಿಕನ್ನಿಗಿಂತಲೂ ನನಗೆ ಫಿಶ್ ಅಂತ ಹೇಳಿದರೆ ಇಷ್ಟ. ಅದರಲ್ಲಿ ಎಲ್ಲರಿಗಿಂತ ನನಗೆ ಇಷ್ಟ. ನನಗೆ ಮೀನು ಅಂದರೆ ಜಾಸ್ತಿ ಇಷ್ಟ. ಚಿಕನ್ಗಿಂತಲೂ ಕೂಡ ಮೀನು ಇಷ್ಟ ನನಗೆ. ಅದರಲ್ಲಿ ಕೂಡ ಈ ಬಂಗುಡೆ ಮೀನು ಅಂತ ಹೇಳಿದರೆ ಇನ್ನೂ ಇಷ್ಟ. ನಿನಗೆ ಚಿಕನ್ ಇಷ್ಟ ಅಲ್ವಾ? ನಿನಗೆ ಚಿಕನ್ ಅಲ್ವಾ ಇಷ್ಟ? ಚಿಕನ್ ಇಷ್ಟ. ಇವಳು ಮೀನು ಅಂತ ಹೇಳಿದರೆ ಸ್ವಲ್ಪ ದೂರ, ಫ್ರೈ ಮಾಡಿದರೆ ಸ್ವಲ್ಪ ತಿಂತಾಳೆ. ಸಾರಿನ ಮೀನು ಹಾಕಿದರೆ ಮೆಲ್ಲ ತೆಗೆದು ಸೈಡಲ್ಲಿ ಇರ್ತಾಳೆ. ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಸ್ನೇಹಿತರೆ, ಒಂದು 2 ದಿನದಲ್ಲೂ ಆಗಿತ್ತು. ಮೊನ್ನೆ ಸ್ಟಾರ್ಟ್ ಮಾಡಿದ್ದೆ, ಯಾವಾಗ ನಿನ್ನೆ ಸ್ಟಾರ್ಟ್ ಮಾಡಿದ್ದು ಅಂತ ಅನಿಸುತ್ತೆ. ಹೌದು, ನಿನ್ನೆ ಸ್ಟಾರ್ಟ್ ಮಾಡಿದ್ದೆ. ನಿನ್ನೆ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ವಾಪಸ್ ಇವತ್ತು ಬೆಳಿಗ್ಗೆ ಎದ್ದು ಇವತ್ತು ವಾಪಸ್ ಸ್ಟಾರ್ಟ್ ಮಾಡಿದೆ ಲಾಗ್ನ. ಹಾಗೆ ಹೇಗಾದರೂ ಇಲ್ಲಿ ತನಕ ಬಂತು. ಇನ್ನು ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಹಿಟ್ಟು ಕೂಡ ಕಲಸಿ ಆಗಿದೆ, ಹಿಟ್ಟು ರೆಡಿಯಾಗಿದೆ ನೋಡಿ. ಮೀನು ಸಾರು ಇಲ್ಲಿದೆ. ಹಾಗೆ ಎಷ್ಟೇ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಷ್ಟೇ ಅಂತ ಹೇಳ್ಬೋದು. ಇನ್ನೇನಿಲ್ಲ. ಇನ್ನು ಊಟ ಮಾಡೋದು, ಮಾಡ್ಕೊಳ್ಳೋದು ಅಷ್ಟೇ. ಸೊ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇವಾಗ ಸ್ವಲ್ಪ ಹಿಂದಿನ ವೀಡಿಯೋಸ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ವ್ಯೂಸ್ಗಳೆಲ್ಲ ಜಾಸ್ತಿ ಬರ್ತಾ ಇದೆ ನನಗೆ. ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬಾ ಬೇಕು ನನಗೆ. ಎಲ್ಲರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ನಂದು ಯೂಟ್ಯೂಬ್ ಕತೆ. ಒಂದ್ಸಲ ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಜರ್ನಿ ಅಂತಲೇ ವಿಡಿಯೋ ಮಾಡ್ತೀನಿ. ನೀವು ಕೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಿ. ಅಷ್ಟು ನಾನು ಯೂಟ್ಯೂಬ್ಗೆ ಬಂದು ಒಂದು 4 ವರ್ಷ ಆಯಿತು ಅಂತ ಅನಿಸುತ್ತೆ ನನಗೆ. 4 ವರ್ಷ ಆದರೂ ಇನ್ನೂ ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. 2 ಚಾನಲ್ ಇತ್ತು. ಸೊ ಒಂದು ಚಾನಲ್ ಇದಕ್ಕಿಂತ ಮೊದಲು ಮಾಡಿದ್ದೆ, ಅದನ್ನು ಬಿಟ್ಬಿಟ್ಟೆ. ಏನು ವರ್ಕ್ ಆಗಲಿಲ್ಲ ಅದರಿಂದ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಇದು ಕೂಡ ಅಷ್ಟೇ, ಸ್ವಲ್ಪ ಟೈಮು ಮಿಡ್ಲಲ್ಲಿ ಗ್ಯಾಪ್ ಸಿಕ್ತು. ಸೊ ಅದೇ ರೀಸನ್ ಅಂತ ಅನಿಸುತ್ತೆ ನನಗೆ. ಚಾನಲ್ ಗ್ರೋತ್ ಆಗದೇ ಇರೋದಕ್ಕೆ ಅದೇ ಒಂದು ಮೇನ್ ರೀಸನ್ ಅಂತ ಅನಿಸುತ್ತೆ ನನಗೆ. ಈ ಮಧ್ಯದಲ್ಲಿ ನಾವು ಅದನ್ನು ಗಿವ್ ಅಪ್ ಮಾಡಬಾರ್ದು. ಗಿವ್ ಅಪ್ ಮಾಡಿದರೆ ಹೋಯ್ತು ಅಂತಲೇ ಅರ್ಥ. ನಂತರ ಬೇಗ ಅದು ಮಾನಿಟೈಸೇಷನ್ ಆಗಲ್ಲ, ಚಾನಲ್ ಗ್ರೋತ್ ಆಗಲ್ಲ, ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗಲ್ಲ. ಸೊ ನಾನು ಕೂಡ ತುಂಬ ಎಫರ್ಟ್ ಹಾಕ್ತಾಯಿದ್ದೀನಿ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ನ ನಾನು ಹಾಕ್ತಾಯಿದ್ದೀನಿ ಇವಾಗ. ಸೊ ನೋಡೋಣ, ದೇವರು ಒಂದಲ್ಲ ಒಂದು ದಿನ ಕೈ ಹಿಡಿತಾರೆ ಅನ್ನುವಂತಹ ಒಂದು ಹೋಪ್ಸ್ ನನ್ನಲ್ಲಿದೆ. ಆ ಒಂದು ನಂಬಿಕೆಯಿಂದ ನಾನು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ಎಲ್ಲರೂ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತೀರಾ, ಲೈಕ್ಸ್ ಕೊಡ್ತೀರಾ, ಹಾಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತೀರಾ. ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅಂತ ಅನಿಸುತ್ತೆ. ನನ್ನ ಜೀವನದಲ್ಲಿ ಇದೇ ನನಗೆ ತುಂಬ ಮುಖ್ಯ. ನಿಮ್ಮ ಪ್ರೀತಿ ನನಗೆ ಬೇಕು ಅಷ್ಟೇ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ ಸ್ನೇಹಿತರೆ, ಅಷ್ಟೇ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಡೋದು. ಸೊ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ಸ್ ಮಾಡಿ, ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ತುಂಬ ಇಷ್ಟಪಡ್ತೀನಿ. ತುಂಬ ಖುಷಿಯಿಂದ ನಿಮ್ಮ ಒಂದೊಂದು ಕಮೆಂಟ್ಸ್ನ ಕೂಡ ಓದುವಾಗ ಅದೇನು ಅಂತ ಗೊತ್ತಿಲ್ಲ, ನನಗೆ ತುಂಬ ಖುಷಿಯಾಗತ್ತೆ. ತುಂಬ ಅಂತ ಹೇಳಿದ್ರೆ ತುಂಬ ಖುಷಿಯಾಗತ್ತೆ. ನನಗೆ ಯಾರು ಅಂತ ಗೊತ್ತಿಲ್ಲ, ಗುರ್ತು ಪರಿಚಯ ಇರಲ್ಲ ಅಲ್ವಾ. ನೀವು ಯಾರೋ ನಾನು ಯಾರೋ ಅಂತ ಇರ್ತೀನಿ. ನಾನು ಈ ಯೂಟ್ಯೂಬ್ಗೆ ಬಂದ ನಂತರ ನನ್ನ ಪರಿಚಯ ನಿಮಗೆ ಆಗಿರುತ್ತೆ. ನಿಮ್ಮ ಪರಿಚಯ ಕೂಡ ನನಗೆ ಮುಖಾಮುಖಿ ನೋಡಿಲ್ಲ ಅಂದರೂ ಕಮೆಂಟ್ಸ್ ಮಾಡ್ತೀರಲ್ವ, ಅದರಲ್ಲೇ ನೀವು ನನ್ನವರು ಅಂತ ತಿಳ್ಕೊತೀನಿ ನಿಮ್ಮೆಲ್ಲರನ್ನ ನಾನು. ಸೊ ಇಷ್ಟೇ ನಂದು ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.